ನೋಡಿ ನಾವು ನರ್ಸರಿ ಹತ್ರ ಬಂದಿದ್ದೇವೆ. ಹಾಗೆ ನಮಗೊಂದು ಪ್ಲಾಂಟ್ ಬೇಕಿತ್ತು, ಅದು ಸಿಗ್ಲಿಲ್ಲ ನೋಡಿ. ಹುಡುಕ್ತಾ ಇದ್ದೇವೆ ಯಾವುದು ಉಂಟು ಅಂತ ಹೇಳು. ನನಗೆ ಯಾವ ರೀತಿಯ ಪ್ಲಾಂಟ್ ಬೇಕಿತ್ತು ಗೊತ್ತುಂಟಾ? ಇದು ಬರ್ತದಲ್ಲ ನಮಗೆ, ಅದು ಬಳ್ಳಿ ಬರ್ತದೆ ನೋಡಿ, ಆ ರೀತಿ ಬೇಕಿತ್ತು. ಹಾಗೆ ಸಿಗ್ತಾ ಇಲ್ಲ ಇಲ್ಲಿ. ಹುಡುಕ್ತಾ ಇದ್ದೇವೆ ಎಲ್ಲಿ ಉಂಟು ಅಂತ ಹೇಳಿ. ಅದು ಬರ್ಲಿಲ್ಲ ಅಂತೆ. ನೋಡುವ, ಸಿಕ್ಕಿದ್ರೆ ತಕೊಂಡು ಹೋಗುವಲ್ಲ. ದಾಳಿಂಬೆದ್ದು ಆಗಿರ್ಬೇಕು, ಕೇಳ್ಬೇಕು ಅವ್ರ ಹತ್ರ ಎಲ್ಲ. ದಾಳಿಂಬೆಯ ಉಂಟು ಚಿಕ್ಕ ಗಿಡ ಅದು ದಾಳಿಂಬೆದಾ? ಹಾ, ದಾಳಿಂಬೆ ಚಿಕ್ಕ ಗಿಡದಲ್ಲಿ ಆಗುದಾ? ನೋಡಿ, ಚಿಕ್ಕ ಅಡಿಕೆ ಗಿಡ ಎಷ್ಟು ಒಂದಕ್ಕೆ? ಅದು 30 ರೂಪಾಯಿ. ನೋಡಿ, ಇದು ಲೆಮನ್ ಆರೆಂಜ್ ಅಂತ ಹೇಳಿ ನೋಡಿ, ಒಂದಿಷ್ಟು ದೊಡ್ಡದಾಗ್ತದೆ ಅಂತೆ ಜ್ಯೂಸಿಗೆ, ತುಂಬಾ ಹುಳಿ ಅಂತೆ. ಕರಿಬೇವಲ್ಲ, ಕರಿಬೇವು ಎಷ್ಟು ಒಂದಕ್ಕೆ? 70 ರೂಪಾಯಿ. ನುಗ್ಗೆ ಗಿಡವಾ? ನುಗ್ಗೆ ಗಿಡ ಒಂದು ತಕೊಂಡು ಹೋಗುವಲ್ಲ, ನಮ್ಮ ಮನೆ ಉಂಟು, ಅದು ಸತ್ತಿದೆ ಸ್ವಲ್ಪ. 1 ವರ್ಷದಲ್ಲಿ ಬಿಡ್ತದಲ್ಲ? ಒಂದೂವರೆ ವರ್ಷ ತಕೊಂಡು ಹೋಗುವ. ಅದು ಒಳ್ಳೆ ಉಂಟಾ? ಒಂದು ಒಳ್ಳೆ ಗಿಡ ಕೊಡಿ. ಯಾವ ಸಹ ಆಗ್ತದೆ, ಇದು ಸಪರೇಟ್ ಸಹ ಆಗ್ತದೆ. ಯಾವುದು ಒಳ್ಳೆ ಗಿಡ ಜಾಸ್ತಿ ಬೆಳೆದ ಸ್ವಲ್ಪ ಒಂದೆಲ್ಲ ನುಗ್ಗೆ ಗಿಡ ಎಷ್ಟು ಒಂದಕ್ಕೆ? ಅದು ನುಗ್ಗೆ ಗಿಡಕ್ಕೆ 170. ನೋಡಿ, ಇದು ಉಂಟಲ್ಲ, ಇದು ಕೆಳಗೆ ಹೋಗ್ತದೆ ಜಾಸ್ತಿ. ಆದ್ರೆ ನಮ್ಮ ಮನೆ ಪಿಂಕ್ ಅಲ್ಲ, ಹಾಗೆ ಇದು ತಗೊಳ್ಳುದಿಲ್ಲ ನಾವು. ಕಾಣುದಿಲ್ಲ, ಪಿಂಕ್ ಪಿಂಕ್ ಚಂದ ಕೆಳಗೆ ಹೋಗ್ತದೆ ಇದು. ನೋಡಿ, ನಾವು ನುಗ್ಗೆ ಗಿಡ ತಗೊಂಡೆವು. ತಕೊಂಡು ಹಾಗೆ ಇಲ್ಲಿಂದ ತಗೊಳ್ಳುವ ಅಂತ ನಾವು ಪೇಟೆಗೆ ಹೋಗಿ ಬಂದದ್ದು. ಎಷ್ಟು ಜೋರು ಮೋಡ ಇತ್ತು ಗೊತ್ತುಂಟು, ಗಾಳಿ ಅಂದ್ರೆ ಗಾಳಿ. ಪೇಟೆಯಲ್ಲಿ ಮಳೆ ಬರದ್ದು, ನಾವು ಬರಾಗ ರೋಡ್ ಸೈಡ್ ಅಲ್ಲಿ ನಮ್ಮ ಚಲ್ಲ ಮಳೆ ನಮಗೆ ಸಿಗ್ಲಿಲ್ಲ. ಅಂದ್ರೆ ಗೊತ್ತಾಗ್ತದಲ್ಲ, ರೋಡ್ ಎಲ್ಲ ಚಂಡಿಯಾಗಿ ಫುಲ್ಲು ನೀರೆಲ್ಲ ಆಗಿದೆ. ಅಷ್ಟು ಜೋರು ಮಳೆಯಲ್ಲಿ ಬಂದಿದೆ ಪೇಟೆಯಲ್ಲಿ, ಮೋಡ ಗಾಳಿ, ನಮಗೆ ಮಳೆ ಸಿಗ್ಲಿಲ್ಲ. ಹಾಗೆ ಹೋಗಿ ಬಂದದ್ದು. ನಮಗೆ ನರ್ಸರಿಯಲ್ಲಿ ನಮಗೆ ಬೇಕಾದದಲ್ಲಿ ಸಿಗ್ಲಿಲ್ಲ. ಇದು ಎಂತಪ್ಪ, ನುಗ್ಗೆಕಾಯಿಯ ಗಿಡ ಉಂಟಲ್ಲ, 1.5 ವರ್ಷ ಅಲ್ಲ ಆಗ್ತದೆ ಅಂತ ಅದನ್ನು ತಂದಿದ್ದೇವೆ. ಹಾಗೆ ಮತ್ತೆ ನಮಗೆ ಬೇಕಾದ ಗಿಡ ಸಿಗ್ಲಿಲ್ಲ. ನಮಗೆ ಅದು ಹೀಗೆ ಸುತ್ತಿಕೊಂಡು ಹೋಗುವ ಗಿಡ, ಹೂವಿನ ಗಿಡ ಬೇಕಿತ್ತು. ಅದು ನೆಕ್ಸ್ಟ್ ವಾರ ಬರ್ತದೆ ಅಂತ ಹೇಳಿದ್ದಾರೆ. ಹಾಗೆ ಅದಕ್ಕೆ ನೆಕ್ಸ್ಟ್ ವಾರ ಇನ್ನು ಕಾಯೋದು ಹೋಗ್ಬೇಕು. ಈಗ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ. ಹೇಗೆ ಉಂಟು ನೋಡಿ ಬಿಸಿಲು. ಈಗ ಇಲ್ಲಿ ಜೋರು ಮಳೆ ಇತ್ತು, ಹೇಗೆ ಸೂರ್ಯ ಉಂಟು ನೋಡಿ, ನೋಡ್ಲಿಕ್ಕೆ ಆಗುದಿಲ್ಲ. ನೋಡ, ನಾವು ಸೂರ್ಯನ ಹತ್ತಿರ ಹೋಗಿ ಬರುವ. ನೋಡುವ, ಇಲ್ಲಿ ನೋಡಿ, ಸೂರ್ಯನ ಹತ್ತಿರ ಹೋಗೋದು ಈಗ. ಹೇಗೆ ಕಾಣ್ತಾ ಉಂಟಲ್ಲ ಸೂರ್ಯ, ಹೇಗಿತ್ತಲ್ಲ ಮೋಡ. ಬಿಸಿಲು ನೋಡಿ ಹೇಗೆ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ. ಗಿಡ ಉಂಟು ಇಲ್ಲಿ ನೋಡಿ, ಇದು ನುಗ್ಗೆಕಾಯಿ ಗಿಡ 150 ಅಲ್ಲ, 160 ಅಂತ ಇಲ್ಲಿ ಉಂಟು ನೋಡಿ. ಈ ರೀತಿ ಚಿಗುರು ಬಂದದೆ ಕೊಟ್ಟಿದ್ದಾರೆ. ಇದಕ್ಕೆ ಎಂತದ್ದು ಹೇಗೆ ನೆಡುದೆಲ್ಲ ಹೇಳಿದ್ದಾರೆ ಕ್ರಮ. ಈಗ ನೆಡುದು ಬೇಡ ಅಂತ ಹೇಳಿದ್ದಾರೆ, 1 ವಾರ ಕಳೀಲಿ ಮತ್ತೆ ಈಗ ಅದ್ರಲ್ಲೇ ಇರ್ಲಿ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಉಂಟಲ್ಲ ಎಲ್ಲ ನಾಶ ಆಗಿದೆ, ನಿಮ್ಗೆ ತೋರಿಸ್ತೇನೆ ಅಂತ ಹೇಳಿ. ಕೆಲವರಿಗೆ ಅದು ಹಾಗೆ ಮಾಡಬಾರ್ದಿತ್ತು ಅಂತ ಆಗ್ಬೋದು. ಅದು ಯಾಕೆ ಹಾಗೆ ಮಾಡಿದ್ದು ಅದನ್ನೆಲ್ಲ ನಿಮ್ಗೆ ಹೇಳ್ಬೇಕು. ತೋರಿಸ್ತೇನೆ ಎಂತ ನಾಶ ಆಗಿದೆ ಅಂತ ಹೇಳಿ. ನೋಡುವಾಗ ಅಂತ ಅನಿಸ್ತದೆ, ಆದ್ರೆ ಅದು ಮಾಡ್ಲೇ ಅವರಿಗೆ ಎಂತ ಗೊತ್ತಾಗ್ಲಿಕ್ಕಿಲ್ಲ. ಈಗ ಈ ಫುಲ್ ಹುಲ್ಲನ್ನು ನಾಶ ಮಾಡಿದ್ದು ನಾವು, ಇದು ವಿಷ ಹಾಕಿ ಅಲ್ಲ, ವಿಷದ್ದು ಮದ್ದು. ಹೋಗು ಸ್ಪ್ರೇ ಮಾಡುವ. ಮದ್ದು ತಂದು ಅಂದ್ರೆ ಎಂತ ಗೊತ್ತುಂಟು, ಇಲ್ಲೆಲ್ಲ ಹಾವು ಬರುದು. ಮೊನ್ನೆ ವಾಪಸ್ ಬಂದಿತ್ತು ನೋಡಿ, ಇಲ್ಲೆಲ್ಲ. ಇಲ್ಲಿ ಮೊನ್ನೆ ಕಪ್ಪಿನ ಹಾವು ನೀವು ನೋಡಿರ್ಬೋದು. ಮೊನ್ನೆ ನೋಡಿ, ಇದೆ ಇದು ಇತ್ತವ ಇದು ಈ ಬಾಳೆ ಗಿಡ ಅಥವಾ ಇಲ್ಲಿ ಅದು ಇಲ್ಲೆಲ್ಲ ಬರ್ತದೆ ಅಂತ ಇಲ್ಲಿಂದ ಹೋದದ್ದು ನೋಡಿ ಮೊನ್ನೆ. ಹಾಗೆ ಇಲ್ಲೆಲ್ಲ ಹಾವು ಬರ್ತದಲ್ಲ, ಅದಕ್ಕೆ ಫುಲ್ ಇದನ್ನು ನಾಶ ಮಾಡಿದ್ದು ನೋಡಿ, ಫುಲ್ ಹುಲ್ಲನ್ನೇ. ಹೌದೌದು ನೋಡಿ, ಅಂತ ಇಲ್ಲಿ ದೊಡ್ಡ ದೊಡ್ಡ ಗೂಡು ಮಾಡಿಟ್ಟದು ಬೇಕು. ಇದು ಇರುವೆಗಳು ಮನೆಯನ್ನೇ ಮಾಡಿದೆ ನೋಡಿ, ಹೇಗುಂಟು ನೋಡಿ. ಇಲ್ಲಿ ಇರುವೆ ಹೇಗೆ ಇರುವೆ ಗೂಡು ಕಟ್ಟಿದೆ ನೋಡಿ. ಅದೊಂದು ಗಂಗೆ ಅಲ್ಲ, ಎಂಥದೊಂದು ಚಿಕ್ಕದೊಂದು ಮಣ್ಣು ತೆಗೆಯೋದೊಂದು. ಅವತ್ತು ನಿಂಗೆ ಗೊತ್ತಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಎಂತ ಹೇಳೋದು ಗೊತ್ತಿಲ್ಲ. ಅದು ಚಿಕ್ಕದು ಮಣ್ಣಿನ ಒಳಗೆ ಒಂದು ಇರ್ತಿತ್ತು, ಅದೇ ರೀತಿ ಇದು ಇರುವೆಗಳು ಫುಲ್ ಇಲ್ಲಿ
ಗಂಗೆ, ನಾವು ಗಂಗೆ ಅಂತ ಹೇಳ್ತಿದ್ದದು ನೋಡಿ. ಇಲ್ಲೆಲ್ಲ ಹುಲ್ಲು ಫುಲ್ಲು ನಾವು ಇದು ಮದ್ದು ಬಿಟ್ಟದ್ದು. ನಿಮಗೆ ಅದು ವೈಟ್ ಕಾಣೋದು ಹುಲ್ಲೆಲ್ಲ ಇದಾಗ್ಬೋದು. ಈಗ ದನ ಎಲ್ಲ ಇರುವವರಿಗೆ ನಮಗೆ ಅದು ಸಿಕ್ತಿದ್ರೆ ಅಂತ ಆಗ್ಬೋದಾ ಅಂತಲ್ಲ. ದನ ಅಂದ್ರೆ ನಮ್ಮಲ್ಲಿ ಯಾರು ತಕೊಂಡು ಹೋಗೋದು ಸಹ ಇಲ್ಲ. ಅವತ್ತು ಬರ್ತಿದ್ರು ಹುಲ್ಲ ಮನೇಲಿ, ಈಗೆಲ್ಲ ಕಡೆ ಹುಲ್ಲು ಮಳೆ ಅಲ್ಲ, ಹಾಗೆ ನೋಡಿ ಇದಕ್ಕೆ ಫುಲ್ ಮದ್ದು ಬಿಟ್ಟಲ್ಲಿ ಎಲ್ಲ ಇದು ಸತ್ತೋಗಿದೆ ನೋಡಿ. ತೋಟದಲ್ಲಿ ಸ್ವಲ್ಪ ಬೆಳಿಗ್ಗೆ ಉಂಟು, ಅದು ಅಂದರೆ ತೆಗಿಲಿಕ್ಕೆ ತುಂಬ ಕಷ್ಟ ಅಲ್ಲ. ಒಬ್ಬರೇ ಅಥವಾ ಕೆಲಸದವರು ಬರಬೇಕಾಗ್ತದೆ. ಹಬ್ಬ ಕೂಡ ಮನೇಲಿ ಇರೋದಿಲ್ಲ, ಹಾಗೆ ಫುಲ್ಲು ಒಮ್ಮೆಲೆ ಸ್ಪ್ರೇ ಮಾಡಿದರೆ ಎಲ್ಲ ಸಾಯ್ತದೆ. ಹುಲ್ಲಿಗೆ ಮಾತ್ರ ಹಾಗೆ ಫುಲ್ ಅದು ಹುಲ್ಲು ಇದಾಗಲಿ ಅಂತಲೇ ಇದು ಮಾಡಿದ್ದು, ಅಂತ ನಾಶ ಆಗಲಿ ಅಂತೇಳಿ ಫುಲ್ಲು ಹುಲ್ಲಿಗೆ ಇದು ವಿಷದ್ದು ಇದು ಬರ್ತದೆ ಅಂತ ಮದ್ದು ಸ್ಪ್ರೇ ಮಾಡಿದ್ದು. ಅದು ಇದು ಯಾರಿಗೆಲ್ಲ ತೋಟ ಎಲ್ಲ ಉಂಟು ಅವರಿಗೆಲ್ಲ ಗೊತ್ತಿರ್ಬೋದು. ಹಾಗೆ ನಮಗೆ ನಾವು ಹಾಗೆ ಜಾಸ್ತಿ ಹುಲ್ಲಾದ್ರೆ ಹಾಗೆ ಮಾಡೋದು, ಇದು ಹಾವೆಲ್ಲ ನಿಲ್ಲೋದಕ್ಕೆ. ಮತ್ತೆ ಅದು ವಾಪಸ್ ಸಿಗಿರ್ತದೆ ಸ್ವಲ್ಪ ವರ್ಷ ಅಥವಾ ಸ್ವಲ್ಪ ಟೈಮ್ ಆದ ನಂತರ. ಹಾಗೆ ಎಲ್ಲ ತೆಗೆದು ನೋಡುವಾಗ ಅಂತ ಅನಿಸ್ತದೆ. ಆದ್ರೆ ಎಂತ ಮಾಡೋದು, ಹಾವೆಲ್ಲ ಬರುವಾಗ ಕಷ್ಟ ಆಗ್ತದೆ. ಎಂತಾದ್ರೂ ಇರ್ತದೆ ತಪ್ಪಿ ನಾವು ಕಾಲೆಲ್ಲ ಇಟ್ಟರೆ ಅದಕ್ಕೆ ಅಲ್ಲ ಟಿಂಕೋ. ಬಜ್ಜುಜಿಲ್ವಾ ಮನೆಗೆ ಯಾರು ಬಜ್ಜುಜಿಲ್ವಾ? ಬನ್ನಿ, ಬೇಗ ಬರ್ಬೇಕು, ಬನ್ನಿ, ಬನ್ನಿ, ಮೂವರು ಕೂಡ ಬೇಗ ಬರಬೇಕು. ಬನ್ನಿ ಬೇಗ, ಓಡಿ ಯಾರು ಫಸ್ಟ್? ಬಂತು ನೋಡಿ. ಅಲ್ಲಿ ಹುಲ್ಲು ತಿಂತ ಉಂಟು, ಅಲ್ಲೆಲ್ಲ ವಿಷ ಬಿಟ್ಟಿದೆ ಅಲ್ಲ, ಮೇಲೆ ಹೋಗ್ಲಿಕ್ಕೆ ಬಿಟ್ಟಿದ್ದೇವೆ ಅಲ್ಲಿ ಬೆಕ್ಕನ್ನು, ಅಲ್ಲಿಂದ ತಿಂತ ಉಂಟು. ನಮ್ಮ ಸೋಗೆ ಮನೆ ಉಂಟಲ್ಲ, ಹುಲ್ಲು ಅಲ್ಲಿಗೆ ಹೋಗಿ ತಿಂತ ಉಂಟು ನೋಡಿ. ಹೆದ್ರಿಕೆ ಆಯ್ತಾ ವಿಲ್ಲನಿಗೆ ಹೆದ್ರಿಕೆ ಆಯ್ತಾ ಅಂತ. ಬನ್ನಿ ಒಳಗೆ ಹೋಗುವ ಇನ್ನು. ಬೇಗ ಬರ್ಬೇಕೆಲ್ರು. ಸಾಕು ಹೊರಗಿದ್ದದು. ಬನ್ನಿ ಬೇಗ ಬನ್ನಿ. ಬ್ಯಾಂಗ್ಳೂರಿಂದ ಕಳಿಸಿದ್ರಲ್ಲ ಆತಿರಾ ಅವರ ಡ್ರೆಸ್ ಎಲ್ಲ ಸ್ಟಿಚ್ ಮಾಡುದು ನೋಡಿ. ಇದು ನಾನು ತೊಳೆದು ಬಿಸಿಲಿಗೆ ಒಣಗ್ಬೇಕಲ್ಲ, ಹೇಗಾದ್ರೂ ಮಾಡಿ ಸ್ಕರ್ಟ್ ಒಣಗಿತ್ತು. ಇನ್ನು ಅದು ಬ್ಲೌಸ್ ಶಾಲ್ ಕೂಡ ಇದ್ರೊಟ್ಟಿಗೆ ತೊಳೆದಿದ್ದೇನೆ. ಹಾಗೆ ಇನ್ನು ಬ್ಲೌಸ್ ಒಂದು ತೊಳೆದ್ರೆ ಆಯ್ತು, ಇಲ್ಲದಿದ್ರೆ ಇದು ಬಿಸಿಲು ಇರ್ಲಿಲ್ಲ. ಈಗ ಬಿಸಿಲು 1-2 ದಿವಸ ಆಯ್ತು. ಇನ್ನು ಬಿಸಿಲು ಅದು ಬೇಗ ಒಣಗುದೇ ಇಲ್ಲ, 1 ದಿವಸ ಆಗಿದೆ ಅಂದ್ರೆ ಅದು ಬಿಸಿಲಿಲ್ಲ, ಇಲ್ಲದಿದ್ರೆ ಆಗ್ತದೆ ನೋಡಿ. ಅದು ಲಂಗ ಮಾತ್ರ ಹಾಕಿದೆ, ಅಂದ್ರೆ ಅದು ನಂಗೆ ಯಾವ್ದೇ ಒಂದು ಡ್ರೆಸ್ ಉಂಟಲ್ಲ ನಾನು ತೊಳೆಯದೆ ಹಾಕುದಿಲ್ಲ, ಅಂದ್ರೆ ಒಂಥರ ಹೊಸತು ಸ್ಮೆಲ್ ಬರ್ತಲ್ಲ. ಅದಕ್ಕೆ ಅವತ್ತು ಕಾಲಿಗೆಲ್ಲ ಅಂತ ಅದು ನಾನೊಂದು ಜೀನ್ಸ್ ಪ್ಯಾಂಟ್, ನಿಮಗೆ ಗೊತ್ತಿರ್ಬೋದು, ಜೀನ್ಸ್ ಪ್ಯಾಂಟ್ ಹೊಸತು ನಾನು ಒಂದು ಬಟ್ಟೆ ಅಂಗಡಿಯಲ್ಲಿ ಹಾಕಿ ಅದು ಇದು ರಿಂಗ್ ವಾಮ್ ಬರ್ತದಲ್ಲ, ಅದೇ ರೀತಿ ಕಾಲಿಗೆಲ್ಲ ಹಾಕಿ 1 ವರ್ಷ ಮದ್ದು ಮಾಡಿದೆ. ತುಂಬಾ ಟೈಮ್ ತಗೊಂಡಿದ್ದೆ ಕಡಿಮೆ ಆಗ್ಲಿಕ್ಕೆ. ಅದಕ್ಕೆ ನಾನು ಉಂಟಲ್ಲ ಹೊಸ ಬಟ್ಟೆ ತೊಳೆಯದೆ ಹಾಕುದಿಲ್ಲ. ನೀವು ಕೂಡ ಹಾಗೆ ಯಾರಿಗಾದ್ರೂ ಅಲರ್ಜಿ ಅಂತಲ್ಲ, ಒಬ್ರಿಗೆ ಅದು ಒಂದು ಕಜ್ಜಿ ಇದ್ರೆ ಅದು ಅವರು ಟ್ರಯಲ್ ರೂಮ್ ಅಲ್ಲಿ ಹಾಕಿ ವಾಪಸ್ ಅದು ಬೇಡ ಅಂತ ಬಿಟ್ಟದ ಅದು ಸ್ಪ್ರೆಡ್ ಆಗ್ತದೆ. ಅದಕ್ಕೋಸ್ಕರ ಈಗ ಯಾರೋ ಹಾಕಿದನ್ನು ನಾನು ಜೀನ್ಸ್ ಪ್ಯಾಂಟ್ ಹಾಕಿದ್ದು, ಅದು ಮತ್ತೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಆಗಿದೆ ರೌಂಡ್ ಕಾಲಲ್ಲಿ, ಆಗಿಲ್ಲ, ತುಂಬಾ ಕಷ್ಟ ಆಗಿತ್ತು. ಅದಕ್ಕೆ ಅದ್ರ ನೆಕ್ಸ್ಟ್ ನಾನು ಹೊಸತು ಬಟ್ಟೆಯನ್ನು ಮತ್ತೆ ಚಪ್ಪಲನ್ನೆಲ್ಲ ತೊಳೆದೆ ಮತ್ತೆ ಯೂಸ್ ಮಾಡಿದೆ. ಹಾಗೆ ಸರಿ ಮಾಡೋದು ಉಲ್ಟಾ ಪಲ್ಟಾ ಅಂಕುಡೊಂಕಾಗಿದೆ, ಮತ್ತೊಂದು ಕಡೆ ಅಂಕುಡೊಂಕುಂಟಾಚೆ ಲಾಸ್ಟ್ ಜಾಸ್ತಿ ನಗಡಿದ್ರೆ ಇದು ಕೂಡ ಜಾರ್ತದೆ. ಲೂಸ್ ಕಟ್ಟಿದ್ದೇನೆ ಹಾಗೆ ಇದು ನೋಡ್ಲೇ ಇಲ್ಲ. ಹಾಗೆ ನೋಡಿ ಚಂದ ಉಂಟಲ್ಲ ಸ್ಕರ್ಟ್, ಇದಕ್ಕೆ ಇನ್ನೊಂದು ಟೀ ಶರ್ಟ್ ಮ್ಯಾಚ್ ಆಗುದಿಲ್ಲ. ಈ ಟೀ ಶರ್ಟ್ ಮ್ಯಾಚ್ ಆಗುದಿಲ್ಲ ನೋಡಿ, ಚಂದ ಉಂಟು. ಸ್ವಲ್ಪ ಜಾಸ್ತಿ ವೆಯ್ಟ್ ಕೂಡ ಇಲ್ಲ, ಜಾಸ್ತಿ ಬೀಳ್ತದೆ ಈಗ, ಜಾಸ್ತಿ ವೆಯ್ಟ್ ಇಲ್ಲ, ಒಳ್ಳೇದುಂಟು ನೋಡಿ. ಈ ಸ್ಕರ್ಟ್ ಅಲ್ಲಿ ಅವರು ಇದು ಈಗ ನೋಡಿ, ಈಗ ಸರಿ ಕಾಣ್ತದೆ ನೋಡಿ, ಅಗಲ ಬರ್ಲಿಕ್ಕೆ ನೋಡಿ ಇದು ಹಾಕಿದ್ದಾರೆ ಈ ರೀತಿ. ಯಾರಿಗಾದ್ರೂ ನಿಮ್ಗೆ ಸ್ಟಿಚ್ ಇದೇ ರೀತಿ ನಾನು ಒಂದಿನ ಹಾಕಿ ತೋರಿಸ್ತೇನೆ ಈ ರೀತಿ ಡ್ರೆಸ್. ನಿಮ್ಗೆ ಬೇಕಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಬೇಕಿದ್ದವರು ಕೇಳಿ, ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬರ್ತಿದ್ದು. ಅವರೇ ಸ್ಟಿಚ್ ಮಾಡಿದ್ರು ನೋಡಿ, ಭಾರಿ ಚಂದ ಸ್ಟಿಚ್ ಮಾಡಿದ್ದಾರೆ ನೋಡಿ, ನೆರಿಗೆ ಇಟ್ಟು ಚಂದ ಉಂಟು ಮಾತ್ರ ನೋಡಿ, ಚಂದ ಸ್ಟಿಚ್ ಮಾಡ್ತಾರೆ. ಇದು ಸರಿ ಕಟ್ಟಿ ಎಲ್ಲ ಅದ್ರದ್ದು. ಮತ್ತೆ ಅವರುಂಟಲ್ಲ ಅಳತೆ ಕೂಡ ಹಾಗೆ ಮೆಜರ್ಮೆಂಟ್, ನಾನು ಡೈಲಿ ವೇರ್ ಸ್ಕರ್ಟ್ ಹಾಕ್ತೇನಲ್ಲ ಅದರದ್ದು ಒಮ್ಮೆ ತೆಗೆದು ಮೆಜರ್ಮೆಂಟ್ ಎಲ್ಲ ಕಲಿಸಿದ್ದು, ಅವ್ರಿಗೆ ಬೇಗ ಗೊತ್ತಾಗಿದೆ, ಮತ್ತೆ ಸ್ಟಿಚ್ ಮಾಡಿದ್ರು. ಹಾಗೆ ಇನ್ನು ಇದೊಂದು ಹಾಕ್ಲಿಕ್ಕೆ ಉಂಟು, ಹಾಗೆ ನೋಡುವ ಒಂದಿನ ಹಾಕುವ. ಸ್ವಲ್ಪ ಮಳೆ ಎಲ್ಲ ಬಿಡ್ಬೇಕು, ನನ್ಗೆ ನಂದು ಫೋಟೋಶೂಟ್ ಸಾರಿ ಇದಾಗ್ಬೇಕು, ಮತ್ತೆ ಇದು ಆಗ್ಬೇಕು. ಅದು ಮಾತ್ರ ಆಗ್ಲಿಕ್ಕೆ ಮಳೆಯಲ್ಲಿ ನಮ್ಗೆ ಫೋಟೋ ಎಂತ ಗೊತ್ತಿದ್ರೆ ನಮ್ದು ಎಂತ ವಿಡಿಯೋ ಇದ್ರು ಮನೆಯೊಳಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಕತ್ತಲ ಉಂಟು. ಇಲ್ಲಿ ಹೀಗೆ ಬರ್ಬೇಕು, ಸ್ವಲ್ಪ ಲೈಟ್ ಉಂಟು, ಲೈಟ್ ಇದ್ರೆ ಕೂಡ ಕತ್ತಲು. ಹಾಗೆ ಎಲ್ಲ ಶೂಟ್ ಎಂತ ಶೂಟ್ ಇದ್ರು ಹೊರಗೆ ಮಾಡ್ಬೇಕಷ್ಟೇ.
ಹಾಗೆ ಸಾರಿದ್ದು ಇದರದ್ದು ಅದೆಲ್ಲ ಹಾಗೆ ಮಾಡುದು. ನಾಡಿದ್ದು ಸ್ವಲ್ಪ ಮಳೆ ಬಿಡ್ಲಿ ಅಂತ ಹಾಗೆ ನೋಡುವ. ಅಲ್ಲೊಂದು ಗೊಂಬೆ ಕಾಣ್ತಾ ನಿಮಗೆ, ಬೆಕ್ಕು ನೋಡಿ ಅಲ್ಲಿ ತಗೊಂಡೋಗಿ ಹಾಕಿದ್ದು, ಅಲ್ಲಿ ಕೆಳಗೆ ಅಲ್ಲಿ ಬೆಕ್ಕು ಆಟ ಆಡಿ. ಇಲ್ಲದ್ರೆ ನೀವು ಅನ್ಕೊಳ್ಳೋರು ಇದು ಯಾರು ಮಕ್ಕ ಇಲ್ಲ, ಅದು ಗೊಂಬೆ, ಅದು ಬೆಕ್ಕು ತಂದು ಹಾಕಿದ್ದು. ಬಾಯಲ್ಲಿ ತಗೊಂಡು ನೋಡಿ ಅಲ್ಲಿ ಆಟ ಆಡಿ ಅಲ್ಲಿ ಹಾಕಿದೆ. ಮಣ್ಣೆಲ್ಲ ಮಾಡಿ ಹೊಡಿಲಿಕ್ಕೆಲ್ಲ ಉಂಟು, ಹೊಡಿಲಿಕ್ಕೆಲ್ಲ ಉಂಟು ನೋಡಿ. ನೀವು ಯಾವುದೇ ಒಂದು ವಸ್ತು ಅಂತಂದ್ರೆ ತರಕಾರಿ ಆಗ್ಲಿ ಟೊಮೆಟೊ ಆಗ್ಲಿ ಯಾವ್ದು ಕೂಡ ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಹುಳಿ ನೋಡಿ, ಈ ಟೊಮೆಟೊ ಹುಳಿ ಅಲ್ಲ, ಅದು ಬೇಗ ವಿಷ ಆಗ್ತದೆ ಅಂತೆ. ನಮ್ಗೆ ಸಹ ಗೊತ್ತಿರ್ಲಿಲ್ಲ, ಬೇರೆ ಹೇಳಿ ಗೊತ್ತು ನೋಡಿ. ನಾವು ಫ್ರಿಜ್ ಅಲ್ಲಿ ಇಡುದಿಲ್ಲ ಯಾವುದೇ ಒಂದು ವಸ್ತು. ಈಗ ಫ್ರಿಜ್, ನಮ್ದು ಫ್ರಿಜ್ ಖಾಲಿ, ಈಗ ಇಡುದಿಲ್ಲ, ನಮ್ದು ಫ್ರಿಜ್ ಖಾಲಿ ಈಗ. ಹೌದು, ಖಾಲಿ. ಫ್ರಿಜ್ ಇದ್ರೆ ಕೂಡ ನಮ್ಗೆ ವೇಸ್ಟ್, ಎಂತದ್ದು ಕೂಡ ಫ್ರಿಜ್ ಅಲ್ಲಿ ಇಡು. ಮೀನು ಇಲ್ಲ ತಂದ್ರೆ ಎಲ್ಲಿಯಾದ್ರೂ ಮೀನಾದ್ರೆ ಇಡ್ತೇನೆ, ಅದೇ ಮೀನು ಜಾಸ್ತಿ ಆದ್ರೆ ತಂದ್ರೆ ಜಾಸ್ತಿ ಆದ್ರೆ ಮೀನು ಮಾತ್ರ ಇಡುದು. ಮತ್ತೆ ಚಿಕನ್ ಎಲ್ಲ ಜಾಸ್ತಿ ತಂದ್ರೆ ಮಾತ್ರ ಇಡುದು, ಸ್ವಲ್ಪ ತಂದ್ರೆ ಫ್ರಿಜ್ ಅಲ್ಲಿ ಇಡುದಿಲ್ಲ. ಪದಾರ್ಥ ತಕ್ಷಣ ಪದಾರ್ಥ ಮಾಡುದು, ಯಾವುದೇ ಒಂದು ವಸ್ತುವನ್ನು ಫ್ರಿಜ್ ಅಲ್ಲಿ ಇಡುದೇ ಇಲ್ಲ ಈಗ ನಮ್ಮ ಮನೆಯಲ್ಲಿ. ಒಳ್ಳೇದಲ್ಲ ಅಂತ ಇಡುದಿಲ್ಲ. ಮತ್ತೆ ಊಟ ಆಗ್ಲಿ ಎಂತದ್ದು ಕೂಡ ಫ್ರಿಜ್ ಖಾಲಿ ನಮ್ದು ಈಗ. ಮತ್ತು ನಾನೊಂದು ವಿಡಿಯೋ ನೋಡಿದ್ದೆ, ಈ ಕ್ಯಾಬೇಜ್ ಅದು ಬೇರೆ, ಇದು ಉಂಟಲ್ಲ, ಇದು ಮಾಡುದಂತ ಆರ್ಟಿಫಿಷಿಯಲ್ ಮಾಡು. ಮತ್ತೆ ಹೇಳ್ತಾರೆ ನಾವು ತೆಕ್ಕೊಂಡು ಇದೆಲ್ಲ ಇದು ಹೀಗೆ ಉಂಟಂತದ್ದು ಸೇಮ್ ಮಾಡಿದ್ದಾರೆ, ಮಾಡ್ತಾರೆ ಮಾಡಿ ಮಾಡಿ ಉಂಟಲ್ಲ ಜಾಯಿಂಟ್ ಮಾಡ್ತಾರೆ. ಯಾರಾದ್ರೂ ನೋಡಿದೀರಾ ವಿಡಿಯೋ? ಇದು ಅಲ್ಲ ಯಾವ ಅಂತ ಗೊತ್ತಿಲ್ಲ. ಈಗ ಮೊನ್ನೆ ನೋಡಿದ್ದೆ, ಆರ್ಟಿಫಿಷಿಯಲ್ ಇದು ಉಂಟಲ್ಲ ಕ್ಯಾಬೇಜ್ ಅನ್ನು ಮಾಡುದು ಅವರೊಂದು ಇಂಥದ್ದು ಇದು ಪ್ಲಾಸ್ಟಿಕ್ ಎಂತ ತಕೊಂಡು ಈ ರೀತಿ ಮಾಡಿದ್ದಾರೆ. ಈ ರೀತಿ ಒಂದು ನಾವು ನೋಡಿದ್ದೆ ಒಂದು ವಿಡಿಯೋ, ಈ ಕ್ಯಾಬೇಜ್ ಅನ್ನು ಕೂಡ ಮಾಡುದು ಎಂತಕ್ಕೆ ಹಾಕಿ ಮಾಡುದು, ಎಂತೆಲ್ಲ ಮಾಡ್ತಾರೆ ಈ ರೀತಿ ಆಗ್ತದೆ ಅದು. ಜಾಯಿಂಟ್ ಮಾಡಿ ಈ ರೀತಿ ಮಾಡಿರ್ತಾರೆ. ಮತ್ತೆ ನನಗೆ ಆ ಕ್ಯಾಬೇಜ್ ತಗೊಂಡಾದ್ಮೇಲೆ ನನಗೆ ಒಮ್ಮೆಲೆ ನೆನಪಾಯ್ತು ಆರ್ಟಿಫಿಷಿಯಲ್ ಉಂಟಲ್ಲ ಅಂತ ಹೇಳಿ. ಮತ್ತೆ ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ, ಇದು ಕ್ಯಾಬೇಜ್ ತಿಂಡಿ ಗೊತ್ತಿಲ್ಲ. ಹೌದು, ಆರ್ಟಿಫಿಷಿಯಲ್ ಅಕ್ಕಿ ಎಲ್ಲ ಇದು ಕ್ಯಾಬೇಜ್ ಅನ್ನು ಕೂಡ ಅಂತದ್ದು ರೋಲ್ ಮಾಡಿ ಅವರು ಆರ್ಟಿಫಿಷಿಯಲ್ ಮಾಡುದು ಅಂತ ಹೇಳಿದ್ರೆ ಎಲ್ಲಿಗೆಲ್ಲ ಮುಟ್ಟಿದೆ ನೋಡಿ ಕಾಲೆಲ್ಲ. ಆರ್ಟಿಫಿಷಿಯಲ್ ಮೊದ್ಲೆಲ್ಲ ಉಂಟಲ್ಲ ಆರ್ಟಿಫಿಷಿಯಲ್ಸ್ ಎಲ್ಲ ಎಂತ ಕೂಡ ಇಲ್ಲ, ಯಾರ ಮನೆಯಲ್ಲಿ ಬೆಳೀತಾರೆ ಅದನ್ನೇ ತಿನ್ನೋದು. ಈಗ ನೋಡಿ ನಮ್ಮ ಮನೆ ಕ್ಯಾಬೇಜ್ ನಮ್ಮ ಊರಿನ ಬೆಲೆ ಅಲ್ಲ, ಅಂದ್ರೆ ಇಲ್ಲಿದೆಲ್ಲ ಹೊರಗಿದ್ದಲ್ಲ ನಮ್ಗೆ ದೂರ ದೂರದಿಂದ ಬರುದು, ಆದ್ರೂ ಹಾಗೆಲ್ಲ ಆರ್ಟಿಫಿಷಿಯಲ್ ಹೌದು ಹಾಗೆಲ್ಲ ವಿಷಯ. ನೀವು ಕೂಡ ಹಾಗೆ ಯಾರಾದ್ರೂ ಟೊಮೆಟೊ ಅದೆಲ್ಲ ಇದ್ರೆ ಇಡುದೇ ಬೇಡ, ಟೊಮೆಟೊ ಇಡ್ಬೇಡಂತೆ ನೋಡಿ. ಕೆಲವು ಪದಾರ್ಥ ಮತ್ತೆ ಅನ್ನವನ್ನು ಉಳಿದರೆಲ್ಲ ಫ್ರಿಜ್ ಇಡುದು. ನಾನು ಹಾಗೆಲ್ಲ ಮಾಡುದು. ಪದಾರ್ಥ ನಮ್ದು ಇವತ್ತು ಬಾಕಿ ಆದ್ರೆ ನಾಳೆಗೆ ಅದನ್ನ ಬಿಸಿ ಮಾಡಿ ಕುದಿಸಿ ಇಡುದು. ಅನ್ನವನ್ನು ಕೂಡ ಹಾಗೇನೆ ಹೋದ್ರೆ ಅದಕ್ಕೆ ನೀರು ಹಾಕಿ ಕುದಿಸಿ ಇಡುದು. ಮತ್ತೆ ಫ್ರಿಜ್ ಅಲ್ಲಿ ಎಂತ ಕೂಡ ಇಲ್ಲ. ಹೌದು, ಫ್ರಿಜ್ ಅಲ್ಲೇ ಅದು ಒಳ್ಳೇದಲ್ಲ ಅಂತೆ, ಜಾಸ್ತಿ ಫ್ರಿಜ್ ಅಲ್ಲಿ ಇಟ್ಟು ತಿಂತಾರಲ್ಲ, ಹಾಗೆ ಕ್ಯಾನ್ಸರ್ ಹಾಗೆಲ್ಲ ವಿಷಯ. ಕೆಲವೊಂದು ಮಾತ್ರ ಇಡುವಂತದ್ದು ಮಾತ್ರ ಇಡಿ, ಡೈಲಿ ಹೆಚ್ಚಾಗಿ ಜಾಸ್ತಿ ಇಟ್ಟು ತಿನ್ಬೇಡಿ ಫ್ರಿಜ್ ಇದೆಲ್ಲ. ಗಂಟೆಲ್ಲ ಸುಟ್ಟಾಯ್ತು. ಬಿಸಿ ಬಿಸಿ ಕಣ್ಣ ಚಾವನ್ನು ಹೀಗೆ ಇಟ್ಕೊಂಡು ಕುಡಿದದ್ದು. ಆಗ ಬೇಕರಿಯಿಂದ ತಂದ ಇದು ಇತ್ತು ನೋಡಿ ಕಪ್ ಕೇಕ್. ಹಾಗೆ ತುಂಬಾ ಟೈಮ್ ಆಯ್ತು ತಿನ್ನದೆ. ಹಾಗೆ ಅಲ್ಲಿ ಕಪ್ ಕೇಕ್ ಕಂಡಿತ್ತು ತಂದದ್ದೆ. ಮತ್ತೆಂತ ಮಾಡುದು, ಒಂದು ಕಣ್ಣ ಚಾ ಕುಡಿಯುವಾಗ ಎಂತಾದ್ರೂ ಬೇಕಲ್ಲ. ನಾನು ಹೆಚ್ಚಾಗಿ ತಿನ್ನುದು ಸ್ವೀಟ್ ತಿನ್ನುದಿಲ್ಲ, ಸ್ವೀಟ್ ಸ್ವಲ್ಪ ಕಡಿಮೆ. ನಾನು ಖಾರ ಕಡ್ಡಿ ಅಂತದೆಲ್ಲ ತಿನ್ನುದು. ಇವತ್ತುಂಟಲ್ಲ ನಾಳೆಗೆಲ್ಲ ಸುಟ್ಟು ಹೋಗಿದೆ. ಇವತ್ತು ಈಗ ಜಾಸ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಗರಗರ ಆಗ್ತಾ ಉಂಟು, ಈಗ ತಾಗ್ತಾ ಉಂಟು. ತಿನ್ನುವ ಕುಡಿಯುವ ಸ್ಪೀಡಲ್ಲಿ ಸುಟ್ಟಿಸಾಯ್ತು. ಮಾತಾಡ್ಲಿಕ್ಕೆ ಆಗುದಿಲ್ಲ, ಇದು ಮಾತಾಡಿದ್ರೆ ವಹಿವಾಟಾಗ್ಲಿಕ್ಕಿಲ್ಲ. ಹಾಗೆ ಇನ್ನು ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.